ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತು ಆಫೀಸ್ಗೆ ಹೋಗಬೇಕಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದೆ. 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಆಲ್ರೆಡಿ ಕಾರಲ್ಲಿ ಕೂತಿದ್ದೀನಿ. ನೋಡಿ, ಕ್ಯಾಬ್ ಬಂದು ನಮ್ಮನ್ನ ಹಿಂಗೆ ಕುರಿಗಳನ್ನೆಲ್ಲ ಅಥವಾ ನಾಯಿಗಳನ್ನೆಲ್ಲ ಎತ್ತಿ ಒಂದು ಕಡೆ ಹಾಕಿ ಕರ್ಕೊಂಡು ಹೋಗ್ತಾರಲ್ಲ, ಆ ರೇಂಜಲ್ಲಿ ಕ್ಯಾಬ್ ಬರುತ್ತೆ. ಕ್ಯಾಬ್ ಬಂದು ನಮ್ಮನ್ನ ಎತ್ತಾಕ್ಕೊಂಡು ಹೋಗಿ ಆಲ್ಮೋಸ್ಟ್ ಒಂದು 5:30 ತನಕ ಬಿಟ್ಟರು ಆಫೀಸಲ್ಲಿ. ಸುಮ್ಮನೆ ಒಂದು ಆಫೀಸಲ್ಲಿ ಒಂದು ಪೋಸ್ ಕೊಟ್ಟು, ಮಿರರ್ ಇರುತ್ತೆ, ಆಬ್ವಿಯಸ್ಲಿ ನೋಡದೆ ಹೋಗೋಕ್ಕಾಗತ್ತಾ. ಸೊ ಒಂದ್ಸಲ ನೋಡಿ ಬಂದು ಈ ಕಡೆ ಕಣ್ಣು ಹಾಕಿದ್ರೆ ಯಾರೂ ಇರಲಿಲ್ಲ. ಇಷ್ಟು ಬೆಳಗ್ಗೆ ಯಾರೂ ಇರೋದು ಇಲ್ಲ ನೋಡಿ. ಫುಲ್ ಖಾಲಿ ಇರುತ್ತೆ. ಎಲ್ಲ ಫ್ಲೋರ್ಸು ಹೀಗೇ ಇರುತ್ತೆ, ಫುಲ್ ಸೈಲೆಂಟಾಗಿರುತ್ತೆ. ಎಸ್ಕಾಟ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ. ಇದು ನಮ್ಮ ಫ್ಲೋರ್ ನೋಡಿ, ಫುಲ್ಲು ಪೀಸ್ಫುಲ್ಲಾಗಿತ್ತು, ಯಾರೂ ಇರಲಿಲ್ಲ. ಆರಾಮಾಗಿ ಮೆಲ್ಲಕ್ಕೊಂದು ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋದೆ. ಸೊ ನಾನೇ ಫಸ್ಟ್ ಹೋಗಿದ್ದಿದ್ದು ಇವತ್ತು. ಯಾರೂ ಬಂದಿರಲಿಲ್ಲ ಬೇರೆ ಕ್ಯಾಬಿಂದ. ಆಲ್ಮೋಸ್ಟ್ ನಾವು ಇರೋದೇ ಒಂದು 20 ಮೆಂಬರ್ಸು. ಅದರಲ್ಲೆಲ್ಲ ಸ್ವಲ್ಪ ಲೇಟಾಗಿ ಬಂದರು. ಸೊ ನಾವು ಕ್ಯಾಬ್ ಅಂತ ನಾವು ಬೇಗ ಹೋದ್ವಿ. ಬೇಗ ಹೋಗಿ ವಾಶ್ರೂಮಲ್ಲಿ ಹೋಗಿ ಪೀಸ್ ಅಂತ ಒಂದು ಸಲ ಪ್ಯಾಂಟಿನಲ್ಲಿ ಕಾಫಿ ಇತ್ತು, ಕಾಫಿ ನಾನು ಕುಡಿಯೋಲ್ಲ. ಟೀ ಇತ್ತು, ಟೀ ಕುಡಿಯೋಲ್ಲ. ಬೂಸ್ಟ್ ಕುಡಿಯೋಣ ಅಂದ್ಕೊಂಡೆ, ಬೂಸ್ಟ್ ಇರಲಿಲ್ಲ. ಸೊ ನೀರೇ ಗತಿ ಅಂದ್ಕೊಂಡು ಲಾಸ್ಟಲ್ಲಿ ನೀರನ್ನ ಕುಡ್ಕೊಂಡು, ಸರಿ ಅಂಗಡಿ ಓಪನ್ ಮಾಡಬೇಕು, ಟೈಮ್ ಆಯಿತು ಅಂದ್ಕೊಂಡು 6 ಗಂಟೆ 5:30 ಆಗಿತ್ತು. ಸೊ ಲ್ಯಾಪ್ಟಾಪ್ ಓಪನ್ ಮಾಡಿ ಕುತ್ಕೊಂಡೆ. ಸೊ ಹೀಗೆಲ್ಲ ಕುತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾರ್ಮಲ್ಲಾಗಿ ನಮ್ಮ ಸ್ಟೈಲ್ನಲ್ಲಿ ಕುತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ, ಏನೇನಿದೆ ಅಂತ ನೋಡಿದೆ. ಒಂದು ಸ್ವಲ್ಪ ಹೊತ್ತು ವರ್ಕ್ ಮಾಡಿದೆ. ಆಮೇಲೆ ನನ್ನ ಕೊಲೀಗ್ಸ್ ಎಲ್ಲ ಬಂದರು ಅಷ್ಟೊತ್ತಿಗೆ. ನೋಡಿ, ನಾನು ಒಬ್ಬಳೇ ಅನ್ಸುತ್ತೆ ಮೇ ಬಿ ಸೀರಿಯಸ್ ಆಗಿ ವರ್ಕ್ ಮಾಡೋದು. ಇವರೆಲ್ಲ ನೋಡಿ ಎಷ್ಟು ಟೈಮ್ ಪಾಸ್ ಮಾಡ್ತಾರೆ, ರೀಲ್ಸ್ ನೋಡಿಕೊಂಡು ಹಿಂಗೆ ಟೈಮ್ ಪಾಸು. ಮೇಲೆ ಬಂದೆ ಬ್ರೇಕ್ಫಾಸ್ಟ್ಗೆ ಅಂತ. ಕನ್ನಡ ರಾಜ್ಯೋತ್ಸವದ್ದು ಏನೋ ಡೆಕೋರೇಷನ್ ಮಾಡಿದ್ರು, ನೋಡಿ ಖುಷಿ ಆಯಿತು. ನೋಡಿ ಯಾವ್ಯಾವ ಥರ ವೆರೈಟಿ ಫುಡ್ಸ್ ಇತ್ತು ಎಲ್ಲ ಬಿಟ್ಟು ನಾನು ಮಸಾಲೆ ದೋಸೆ ತೊಗೊಂಡೆ. ಆಮೇಲೆ ಹಿಂಗೆ ಮಸಾಲೆ ದೋಸೆ ತಿಂದಮೇಲೆ ಫುಲ್ಲು ನಿದ್ದೆ ಬರ್ತಾಯಿತ್ತು ಅಂತ ನನ್ನ ಕೊಲಿಗೆ ವೀಡಿಯೋ ಮಾಡಿ ನನಗೆ ತೋರಿಸಿದ್ರು. ಆಮೇಲೆ ಮತ್ತೆ ಟೈಮ್ ಪಾಸ್ ಮಾಡಬೇಕಿತ್ತು ಅಂತ ವಾಶ್ರೂಮಲ್ಲಿ ಹೋಗಿ ಹರಟೆ ಹೊಡ್ಕೊಂಡು ಕೂತ್ವಿ. ಅಷ್ಟೊತ್ತಿಗೆ ಊಟದ ಟೈಮ್ ಆಯಿತು. ಸೊ ಊಟ ಮಾಡಿಕೊಂಡು ನಾನು ಫ್ರೈಡ್ ರೈಸ್ ತಿಂದೆ. ನನ್ನ ಕೊಲಿಗೊಬ್ಬರು ಕೋಕೆಲ್ಲ ತೊಗೊಂಡ್ರು, ತಿಂತಾ ಕೂತಿದ್ರು ಇನ್ನು. ಸೊ ಅವ್ರಿಗೆ ನನ್ನ ತಟ್ಟೆ ಖಾಲಿ ಇತ್ತು, ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಯ್ತಂತ ಅಂಗಡಿ ಕ್ಲೋಸ್ ಮಾಡಿ ಹೊರಟು ಶಟಲಲ್ಲಿ ಕೂತ್ಕೊಂಡು ಯಾವಾಗ ಈ ಮನೆಗೆ ಹೋಗಿ ಮಲ್ಕೋತೀನೋ ಅನ್ನೋ ಇಂಟೆನ್ಷನಲ್ಲಿದ್ದೆ. ಬೆಳಗ್ಗೆಯಿಂದ ರಾತ್ರಿ ತನಕ ನನಗೆ ತಲೆಯಲ್ಲಿರೋದಂತೆ ಯಾವಾಗ ಮನೆಗೆ ಮಲ್ಕೋತೀನೋ ಅಂತ. ಸೊ ಮೆಟ್ರೋಯಿಂದ ಮತ್ತೆ RR ನಗರಿಗೆ ಬಂದೆ. RR ನಗರಿಂದ ಬಸ್ಸಲ್ಲಿ ಕೂತ್ಕೊಂಡು ಯಾವುದೋ ಒಂದು ಅಂಕಲ್ ನೋಡ್ತಾಯಿದ್ರು ನಾನು ವೀಡಿಯೋ ಮಾಡೋದು. ಹಾಯ್ ಅಂಕಲ್ ಅಂತ ಒಂದು ಸಲ ಹೇಳಿ ಅವ್ರಿಗೆ ಈ ಕಡೆ ತಿರುಗಿದ್ರೆ ಡೇಸಿ ಇತ್ತು. ಒಂದೇ ಒಂದು ಹೋಗೋಕ್ಕೆ ತುಂಬ ಇಷ್ಟ ಇತ್ತು, ಬಾ ಬಾ ಅಂತ ಕರೀತಾ ಇತ್ತು. ಬಟ್ ಒಂದೇ ಒಂದು ಪ್ರಾಬ್ಲಮ್, ಇವ್ರು ನನ್ನ ಜೊತೆ ಇರಲಿಲ್ಲ. ಸೊ ಇವ್ರು ಇಲ್ಲದೆ ಹೆಂಗೆ ಹೋಗೋಕ್ಕಾಗತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ವಾಪಸ್ ಬಂದಿದ್ದೀನಿ ಅಲ್ಲಿಂದ. ಸೊ ನೋಡಿ, ಇವರಿದ್ದರೆ ಫುಲ್ಲು ಮರ್ಯಾದೆ ಇರುತ್ತೆ. ಇವ್ರು ಇವತ್ತು ನನ್ನ ಹತ್ರ ಇರಲಿಲ್ಲ ಅಂತ ನಾನು ಅಲ್ಲಿ ಹೋಗೋಕ್ಕಾಗಿಲ್ಲ. ಬೇಜಾರು ಮಾಡಿಕೊಂಡು ಸರಿ ಆಯಿತು ಅಂತ. ಏನು ಪ್ರಾಬ್ಲಮ್ಮೋ ಇವ್ರಿಗೆ ಗೊತ್ತಿಲ್ಲ ನನ್ನ ಕಡೆಯಿಂದ. ಸೊ ಇರೋದೇ ಇಲ್ಲ ಅಂತಾರೆ. ನೋಡಬೇಕು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹೀಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಮನೆ ಹತ್ರ ಒಂದು ಮದುವೆ ಆಗ್ತಾಯಿತ್ತು. ಇಲ್ಲೂ ಹೋಗೋಣ ಅಂತ ತುಂಬ ಫೋರ್ಸ್ ಮಾಡಿದ್ರೆ ಆ್ಯಕ್ಚುಲಿ ಬಾ ಬಾ ಅಂತ. ನಾನು ಬೇಡ, ಮುಯಿ ತಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಂದ ನಾವು ವಾಪಸ್ ಬಂದು, ದೇವರೇ ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೊಡಪ್ಪ ಅಂತ ಬೇಡ್ಕೊಂಡು ಮನೆಗೆ ಬಂದು ಮತ್ತೆ ನನ್ನ ಇಂಟೆನ್ಷನ್ ಈಡೇರೋ ಟೈಮ್ ಬಂತು ಅಂದ್ಕೊಂಡು ಫುಲ್ ಖುಷಿಯಿಂದ ಇವಾಗ ಹೋಗಿ ನಿದ್ದೆ ಮಾಡ್ಬೋದು ಅಂದ್ಕೊಂಡು ಮನೆ ಕಡೆ ಹೊರಟೆ. ಸೊ ಇವತ್ತಿನ ದಿನ ಇಷ್ಟೇ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಏನೇನಾಗುತ್ತೋ ಅದೆಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.